17 ಸಕ್ಕರೆ ಕಾರ್ಖಾನೆಗಳಲ್ಲಿ ಎಥೆನಾಲ್ ಘಟಕಗಳಿದೆ. ಅಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಕಾಕಂಬಿಯಿಂದ ಎಥೆನಾಲನ್ನು ಒಂದು ವರ್ಷಕ್ಕೆ 135 ಮಿಲಿಯನ್ ಲೀಟರ್ನಷ್ಟು ಎಥೆನಾಲನ್ನು ತಯಾರು ಮಾಡ್ತಾ ಇದ್ದೇವೆ. ನಾವು ಎಲ್ಲೇ ಪೆಟ್ರೋಲ್ ಇವಾಗ ನಾವು ತೊಗೊಂಡ್ರೆ ಅದರಲ್ಲಿ 100ಕ್ಕೆ 5ರಷ್ಟು ಎಥೆನಾಲ್ ಈಗಾಗಲೇ ಮಿಶ್ರಣ ಮಾಡ್ತಾ ಇದ್ದೀವಿ ನಾವು. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೆದಿದೆ. ಬರುವಂಥ ದಿನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಉದಾಹರಣೆಗೆ ಗೋಡಂಬಿ ಹಣ್ಣಿರಬಹುದು, ಹಾಗೆ ಬೇರೆ ಬೇರೆ ರೀತಿಯಾದಂಥ ತ್ಯಾಜ್ಯ ವಸ್ತುಗಳು ಆಯಾ ಪ್ರದೇಶದಲ್ಲಿ ಏನು ಸಿಗುತ್ತೆ ಅದನ್ನು ಬಳಕೆ ಮಾಡಿ ಎಥೆನಾಲನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. 100ಕ್ಕೆ 5 ಭಾಗ ಬಳಕೆ ಮಾಡ್ತಿದ್ದೀವಿ, ಅದು 100ಕ್ಕೆ 10, 100ಕ್ಕೆ 20, 100ಕ್ಕೆ 30ರಷ್ಟು ನಾವು ಅದನ್ನು ಮಿಶ್ರಣ ಮಾಡಿ ಪೆಟ್ರೋಲ್ನಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ನಾವು ಡೀಸೆಲನ್ನು ಬಳಕೆ ಮಾಡ್ತೀವಿ. ಡೀಸೆಲಿಗೆ ಪರ್ಯಾಯವಾಗಿ ಆಗಲೇ ಹೇಳಿದೆ ನಾನು, ಹೊಂಗೆ, ಬೇವು, ಹಿಪ್ಪೆ, ಸಿಮರೂಬ, ಜೆಟ್ರೋಫಾ, ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥ ಸುರಹೊನ್ನೆ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವಂಥ ಮುರುಗಲ, ನಾಗಸಂಪಿಗೆ, ಧೂಪ, ಹೀಗೆ ವಿವಿಧ ರೀತಿಯಾದಂಥ ಎಣ್ಣೆ ಬೀಜಗಳನ್ನು ಕೊಡುವಂಥ ಮರಗಳೇನಿದೆ ಆ ಮರಗಳನ್ನು ಬೆಳೆಸುವಂಥ ಕಾರ್ಯಕ್ರಮ, ಆ ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ಅದನ್ನು ಡೀಸೆಲ್ ಆಗಿ ಪರಿವರ್ತನೆ ಮಾಡಿ ನಮ್ಮ ಯಂತ್ರಗಳಲ್ಲಿ ಬಳಕೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮ ಇದೆ. ನಮ್ಮಲ್ಲಿ ಈ ಗಿಡ ಮರಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೀಜ ನಮಗೆ ಈಗಾಗಲೇ ಸಿಗ್ತಾ ಇದೆ. ಆದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಡೀಸೆಲಿನ ಬಳಕೆ ಇದೆ ಅಂದರೆ ಇನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಸರ್ಕಾರದ ಕಡೆಯಿಂದ ಹಸಿರು ಹೊನ್ನು ಅಂದರೆ ರೈತರ ಭೂಮಿಯ ಬದುಗಳಲ್ಲಿ ಅವರು ಬಿಟ್ಟಿರ್ತಕ್ಕಂಥ ಪಾಳು ಭೂಮಿ, ಎಲ್ಲಿ ಅವರು ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಆ ಭೂಮಿಯನ್ನು ಬಳಕೆ ಮಾಡಬಾರ್ದು ಈ ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ಕೇವಲ ಬದುಗಳಲ್ಲಿ ಮತ್ತು ಪಾಳು ಬಿಟ್ಟಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ರೈತರು ಈ ರೀತಿಯಾದಂಥ ಗಿಡ ಮರಗಳನ್ನು ಹಚ್ಚಿ ಬೆಳೆಸಲಿಕ್ಕಾಗಿ ಹಸಿರು ಹೊನ್ನುವಂಥ ಕಾರ್ಯಕ್ರಮ ಇದೆ. ಇದು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿನಲ್ಲಿ ಏನು ಹಣ ನಮಗೆ ಲಭ್ಯ ಇದೆ ಆ ಹಣವನ್ನು ಬಳಕೆ ಮಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಸಸಿಯನ್ನು ನಾವೇ ತಯಾರು ಮಾಡಿಕೊಂಡು ರೈತರ ಭೂಮಿಯಲ್ಲಿ ಇದನ್ನು ಹಚ್ಚಲಿಕ್ಕೆ ಯಾರು ಮುಂದೆ ಬರ್ತಾರೆ ಅಂಥ ರೈತರಿಗೆ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿನಲ್ಲಿ ಗುಂಡಿ ಹೊಡೆದು ಈ ಸಸಿಗಳನ್ನು ಹಚ್ಕೊಂಡಿದ್ದಕ್ಕೆ ಕೂಲಿಯನ್ನು ಕೊಡುವಂಥ ಒಂದು ಅವಕಾಶ ಇದರಲ್ಲಿದೆ. ಹಾಗೆ ಬರಡು ಬಂಗಾರ ಕಾರ್ಯಕ್ರಮ, ಪಾಳು ಬಿಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆಯ ಭೂಮಿ ಇರ್ಬೋದು, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳ ಭೂಮಿ ಏನಿದೆ, ಒಟ್ಟು ಪಾಳು ಬಿಟ್ಟಿರ್ತಕ್ಕಂಥ ಭೂಮಿ, ಇವನ್ನೆಲ್ಲ ಬರಡು ಭೂಮಿನ ಬಂಗಾರ ಬೆಳೆಯುವಂಥ ಭೂಮಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬರಡು ಬಂಗಾರ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ವಿಶೇಷವಾಗಿ ಸಮುದಾಯವನ್ನು ತೊಡಗಿಸ್ಕೊಂಡು ಈ ಗಿಡ ಮರಗಳನ್ನು ಹಚ್ಚುವಂಥದ್ದು, ಈ ನೆಡುತೋಪುಗಳ ನಿರ್ವಹಣೆ ಮಾಡುವಂಥದ್ದು ಈ ಕಾರ್ಯಕ್ರಮದ ವಿಶೇಷ. ಅದರ ಜೊತೆಗೆ ಸುವರ್ಣಭೂಮಿ ಯೋಜನೆ ಇದೆ. ಸುವರ್ಣಭೂಮಿ ಯೋಜನೆಯಲ್ಲಿ ರೈತರು ಯಾರು ಈ ಗಿಡ ಮರಗಳನ್ನು ಬದುನಲ್ಲಿ ಹಚ್ಚಲಿಕ್ಕೆ ಮುಂದೆ ಬರ್ತಾರೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ವರ್ಷ ಸುಮಾರು 65,000 ರೈತರ ಜೊತೆ ನಾವು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿರುವಂಥದ್ದು ನಮ್ಮ ಮುಂದೆ ಇದೆ. ಈ ಗಿಡ ಮರಗಳನ್ನು ರೈತರು ಮುಂದೆ ಬಂದು ಬೆಳೆಸ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಸಮುದಾಯವನ್ನು ತೊಡಗಿಸ್ಕೊಂಡು ಬೆಳೆಸ್ತೀವಿ. ಆದರೆ ಪ್ರಶ್ನೆ ಬರುವಂಥದ್ದು, ಈ ಬೀಜಗಳಿಗೆ ಮಾರುಕಟ್ಟೆ ಇದೆಯೇ? ಅನೇಕ ಬೆಳೆಗಳನ್ನು ನಾವು ಬೆಳೆದಿದ್ದೀವಿ ಹಿಂದೆ ರೈತರು. ಒಂದು ಮಾರುಕಟ್ಟೆಯ ಕೊರತೆ ಇದೆ, ಎರಡನೇದು ಸರಿಯಾದಂಥ ನ್ಯಾಯವಾದಂಥ ಬೆಲೆ ಸಿಗುವುದಿಲ್ಲ ಅನ್ನುವಂಥದ್ದು. ಅದಕ್ಕಾಗಿಯೇ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬೀಜ ಸಂಗ್ರಹಣಾ ಕೇಂದ್ರ ಅಂತ ಅದಕ್ಕೊಂದು ನ್ಯಾಯವಾದ ಬೆಲೆಯನ್ನು ಕೊಡಬೇಕು ಅಂಥೇಳಿ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಎಣ್ಣೆ ಬೀಜಗಳು, ಅಂದರೆ ನಾವು ಆಹಾರದಲ್ಲಿ ಬಳಕೆ ಮಾಡದೇ ಇರುವಂಥ ಅಖಾದ್ಯ ತೈಲಗಳು ಅಂತೇನಿದೆ, ಅದಕ್ಕೆ ಈಗಾಗಲೇ ಒಂದು ಕನಿಷ್ಠ ಬೆಲೆಯನ್ನು ಸರ್ಕಾರ ನಿಗದಿಪಡಿಸಿರುವಂಥದ್ದು ಇದೆ. ಹಾಗಾಗಿ ಒಂದು ಮಾರುಕಟ್ಟೆ ಬಗ್ಗೆ ಚಿಂತನೆ ನಡೆದಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜೈವಿಕ ಇಂಧನ ಕುರಿತಂತೆ ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗಾಗಲೇ 20 ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಕೇಂದ್ರಗಳು ಕೆಲಸ ಮಾಡ್ತಾ ಇದೆ. ಇನ್ನು 2 ತಿಂಗಳಲ್ಲಿ
ಉಳಿದ 10 ಜಿಲ್ಲೆಗಳಲ್ಲೂ ಈ ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದಂಥ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು, ಹೀಗೆ ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ರೈತರು ಎಲ್ಲಿ ಹೋಗ್ತಾರೆ ಅಂಥ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಗ್ರಾಮದ ಕೊನೆಯ ರೈತನವರೆಗೆ ಮುಟ್ಟಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದಕ್ಕಾಗಿ ಆ ಮಾಹಿತಿಯನ್ನು ಮುಟ್ಟಿಸುವಂಥದ್ದು, ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ರೈತ ಸಮುದಾಯಕ್ಕೆ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಅವರನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಇದಕ್ಕಾಗಿ ಇಡೀ ರಾಜ್ಯದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಜಾಲವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಗೆ ಒಬ್ಬ ಲೀಡ್ NGO ಈಗಾಗಲೇ ಗುರುತಿಸಿದೆ, ಅವರಿಗಾಗಲೇ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡಬೇಕು. ಆಯಾ ಜಿಲ್ಲೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ವಿವಿಧ ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳ ಜಾಲವನ್ನೇ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ಸುಮಾರು 450ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಳೆದ 3-4 ವರ್ಷಗಳಲ್ಲಿ ಈ ವಿಷಯದ ಕುರಿತು ತರಬೇತಿಗಳನ್ನು ಕೊಟ್ಟಿರುವಂಥದ್ದು ಇದೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಾದ್ರೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಇದರಲ್ಲಿ ತೊಡಗಬೇಕು. ಹಾಗಾಗಿ ಅಲ್ಲಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗಳ ರಚನೆಯಾಗಿದೆ. ಇದರಲ್ಲಿ ಅರಣ್ಯ ಇಲಾಖೆಯ, ಕೃಷಿ ಇಲಾಖೆಯ, ತೋಟಗಾರಿಕೆ ಇಲಾಖೆಯ, ಹಾಗೆ ವಿವಿಧ ಇಲಾಖೆಯ, ಜಲಾನಯ ಇಲಾಖೆಯ ಅಧಿಕಾರಿಗಳು ಅದರಲ್ಲಿ ಇರ್ತಾರೆ. ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಅದರಲ್ಲಿರ್ತಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರದ ಮುಖ್ಯಸ್ಥರು ಆ ಒಂದು ಸಮಿತಿಯಲ್ಲಿರ್ತಾರೆ. ಅವರು ಒಟ್ಟಾಗಿ ಕೂತು ಇಡೀ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಒಂದು ಜೈವಿಕ ಇಂಧನ ಕಾರ್ಯಕ್ರಮವನ್ನು ರೂಪಿಸುವಂಥದ್ದು, ಅದಕ್ಕೆ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥದ್ದು, ಎಲ್ಲ ಫಲಾನುಭವಿಗಳಿಗೂ ಈ ಕಾರ್ಯಕ್ರಮದ ಲಾಭ ತಲುಪಿಸುವ ಉದ್ದೇಶದಿಂದ ಈ ಸಮಿತಿಗಳ ರಚನೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತೇನು ಒಂದು ಜೈವಿಕ ಇಂಧನ ಕಾರ್ಯಕ್ರಮ ಕರ್ನಾಟಕ